ಅದು ಕಾಂಗ್ರೆಸ್ಗೆ, ಅದು ಕಾಂಗ್ರೆಸ್ ಹೇಳಿದ್ದು. ಯತ್ನಾಳ್ ಅವ್ರು ನಮ್ಮ ಪಾರ್ಟಿ ರೀ. ಕಾಂಗ್ರೆಸ್ ಅಲ್ಲಿ 2,500 ಕೋಟಿ ಬೇಕು ಅಂತ ಅವರೇ ಹೇಳಿದ್ದು. ಅವರೇ ಹೇಳಿದ್ದು ಕಾಂಗ್ರೆಸ್ ಅಲ್ಲಿ 2,500 ಬೇಕು ಅಂತ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತಿದ್ರಿ, ಅದೇ ಯತ್ನಾಳ್ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ, ನಾನು ಗಮನಿಸಿಲ್ಲ. ಅಂದ್ರೆ ಪಕ್ಷ ದ್ವಂದ್ವ ಅಂತ ಇಲ್ಲ. ನಮ್ಮಲ್ಲಿ ಯಾವ ದ್ವಂದ್ವನೂ ಇಲ್ಲ, ನಿಲುವು ಇಲ್ಲ. ನಮ್ಮದು ಒಂದೇ ನಿಲುವು. ಅದಲ್ಲ ಹೌದು. ಆದ್ರೆ ಅದು ಏನೇ ಇದ್ರು ಕೂಡ ಪಕ್ಷದ 4 ಗೋಡೆಗಳ ಮಧ್ಯೆ ನಾವು ಮಾತಾಡ್ತಕ್ಕಂಥ ಮಾತು ಮಾತಾಡಬೇಕು. ಈಗಾಗಲೇ ಅದಕ್ಕೆ ಏನೋ ಕೇಂದ್ರ ನಾಯಕರು ಅವ್ರಿಗೆ ಉತ್ತರ ಕೊಡುವಂತ ಕಾಲ ಬಂದಿದೆ. ಇಲ್ಲ, ಅದನ್ನ ಏನು ತೀರ್ಮಾನ ಆಗಿಲ್ಲ. ನಾವು ರೆಡಿ ಇದ್ದೀವಿ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಾವು ಕೂಡ ಹೊರಡ್ತೀವಿ ಅವ್ರ ಜೊತೆ. ಅಲ್ಲ, ಹಂಗ್ ಮಾಡೋರು ಯಾರ ಅಪ್ಪಣೆ ಇಲ್ಲದೆ ಮಾಡೋರು ಅವ್ರು ಮಾಡ್ಕೋಬಹುದು. ನಮ್ಗೆ ಏನು ಇರ್ಬೋದ್ರಿ. ಈಗ ನೋಡಿ, ಅವರು ಏನೋ ಒಂದು ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಮಾಡೋದಿದ್ರೆ ಮಾಡ್ತಾರೆ, ಹೋಗೋರು ಯಾರೋದಿದ್ರೆ ಹೋಗ್ತಾರೆ. ಆದರೆ ಪಕ್ಷದ ತೀರ್ಮಾನ ಆದರೆ ಅಧ್ಯಕ್ಷರು ಮುಂದೆ ನಿಲ್ತಾರೆ. ಭಾರತೀಯ ಜನತಾ ಪಕ್ಷ ಅಂತ ಬೋರ್ಡ್ ಇರ್ತದೆ, ಅದರ ಕೆಳಗೆ ನಾವು ಹೋಗ್ತೀವಿ. ಇಲ್ಲ ಅಂತಂದ್ರೆ ನಾವು ಯಾರು ಹೇಳಲಿಲ್ಲ ಅಂದ್ರೆ ನಾವು ಹೋಗ್ತೀವಿ ಅಂದ್ರೆ ಯಾರು ತಡೆಯೋದಿಲ್ಲ, ಅವ್ರು ಹೋಗ್ಬೋದು. ಅಲ್ಲ, ಅದು ಟೈಮ್ ಬಂದಿದೆ ಅಂದ್ರೆ ಯಾವಾಗ ಅಂತ ಹೇಳೋದು ನಾನು? ಅಲ್ಲ, ನಾನು ಹೇಳಿದೆ ಅದು ಟೈಮ್ ಬಂದಿದೆ. ಈಗ ಅವ್ರು ಕುಳಿತು ಹಿರಿಯರಿಗೆಲ್ಲ ಸೇರಿ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ತಾರೆ. ಇದು ಹತ್ರಕ್ಕೆ ಬಂದಿದೆ ಅಂತ ನಾನು ಹೇಳಿದೆ. ಅದು ಯಾವಾಗ ಅಂದ್ರೆ ಅದೇ ಸಮಯ ಅಲ್ವಾ? ಯಾವುದು ಇಲ್ಲ, ನಮ್ಗೆ ಯಾವ ನುಂಗ್ಲಾರ್ದು ತುತ್ತು ಅಲ್ಲ, ಏನೂ ಅಲ್ಲ. ಸಂದರ್ಭಾನುಸಾರ ಕೆಲವು ಸಂದರ್ಭಗಳನ್ನ ನಾವು ನಿಭಾಯಿಸಬೇಕಾಗತ್ತೆ. ಅದು ಇಲ್ಲಿವರೆಗೂ ಬಂದಿದೆ ಅಷ್ಟೇ. ನಿವೇಶನ ಹಂಚಿಕೆ ಆಗತ್ತೆ. 2004 ಸಿಎಂ ಪತ್ನಿ ಪತ್ರ ಬರೆದಿದ್ದಾರೆ. ಅಂದ್ರೆ ಹಗರಣ ಹೊರಗೆ ಬಂದ ಮೇಲೆ ಈ ದಾಖಲೆಗಳನ್ನೆಲ್ಲ ಬಳಸಿದಂತೆ ತಿಳಿಸಿದ್ದಾರೆ. ಈ ಕತೆ ನಿಮಗೆ ಗೊತ್ತಿಲ್ಲ ಬಹುಶಃ. 1935 ಅಲ್ಲಿ ನಿಂಗ ಅನ್ನೋರಿಗೆ ₹1 ಆಕ್ಷನ್ ನಲ್ಲಿ ಇದನ್ನ ಜಮೀನು ಕೊಡೋದು. 60ರಲ್ಲಿ ತೀರ್ಕೊಂಡ್ಬಿಡ್ತಾರೆ ಅವರು. 90ರಲ್ಲಿ ಅವರ ಪತ್ನಿ ತೀರ್ಕೊಂಡ್ಬಿಡ್ತಾರೆ. 91, 92ರಲ್ಲಿ ಮೂಡ ಅದನ್ನ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ. 96, 97ರಲ್ಲಿ ಅವರಿಗೆ ಪರಿಹಾರನೂ ಕೊಟ್ಬಿಟ್ಟು ಲೇಔಟ್ ಮಾಡಿಬಿಡ್ತಾರೆ. 12 ಜನರಿಗೆ ಹಂಚಿ ಬಿಡ್ತಾರೆ. ಅದಾದ್ಮೇಲೆ ಇವ್ರೇನ್ ಮಾಡಿರ್ತಾರೆ, DCM ಇರ್ತಾರೆ ಸಿದ್ದರಾಮಯ್ಯ. ಆಗ ಇದರಿಂದ ಇರೋರು ಯಾರು ಗೊತ್ತಾ? ಮಲ್ಲಿಕಾರ್ಜುನ್ ಹೆಸರು ಅಷ್ಟೇ, ಇವರ ಮೊದಲ ಮಗ ಇದೆಲ್ಲಕ್ಕೂ ಕಾರಣ. ಅವರು ಏನ್ ಮಾಡ್ತಾರೆ, ಇವ್ರ ಹತ್ರ ಒಂದು ಪತ್ರ ತಗೋತಾರೆ, ಇದನ್ನು ಬಿಡಿಸ್ಕೊಡಿ ನಮಗೆ ಅನ್ನೋ ತರ ಒಂದು ಪತ್ರ. 6-1 ನೋಟಿಫಿಕೇಶನ್ ಆಗಿ ಪರಿಹಾರ ಕೊಟ್ಟ ಮೇಲೆ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್, ನೋಬಡಿ ಕ್ಯಾನ್ ಡಿಲೀಟ್ ಇಟ್. ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಂತ ಲ್ಯಾಂಡ್ ಅನ್ನ 98ರಲ್ಲಿ ಇವರು DCM ಆಗಿ ಇದ್ದ ಕಾಲದಲ್ಲಿ ಒತ್ತಡ ಹಾಕಿ ಅದನ್ನ ಡಿನೋಟಿಫಿಕೇಶನ್ ಮಾಡಿಸ್ತಾರೆ. ಅಲ್ಲಿ ಆದರೂ ಸುಮ್ಮನೆ ಇಲ್ಲ, 2004ರವರೆಗೂ ಸುಮ್ಮನೆ ಇದ್ದು ರಿಜಿಸ್ಟರ್ ಮಾಡ್ಕೊಳ್ತಾರೆ. 2004ರಲ್ಲಿ ರಿಜಿಸ್ಟರ್ ಆದ್ರೆ ಅಲ್ಲಿ ಸೈಟ್ ಆಗೋಗಿ ಹಂಚಿಕೆ ಆಗೋಗಿದೆ, ಜಮೀನೇ ಇಲ್ಲ. ಅದು ಹಿಂಗೆ ತಗೊಳ್ಳಿಕ್ಕೆ ಸಾಧ್ಯ ಇವರು ಇಷ್ಟೆಲ್ಲ ಗೊತ್ತಿರೋರು? ಅದಾದ್ಮೇಲೆ ಏನ್ ಮಾಡ್ತಾರೆ, 2008ರಲ್ಲಿ ಅರ್ಜಿ ಕೊಡ್ತಾರೆ, ಇದು ಅಗ್ರಿಕಲ್ಚರ್ ಲ್ಯಾಂಡು, ನಮಗೆ ಇದನ್ನು ಕನ್ವರ್ಷನ್ ಮಾಡಿಕೊಡಿ ಅಂತ ಕೊಡ್ತಾರೆ. ಆವತ್ತಿದ್ದ DC ಕನ್ವರ್ಷನ್ ಕೊಡ್ತಾರೆ. ಅವರಿಗೆ ರಿಪೋರ್ಟು RA ಹಾಕಿಲ್ಲ, ವಿಲೇಜ್ ಅಕೌಂಟೆಂಟ್ ಹಾಕಿಲ್ಲ, AC ಹಾಕಿಲ್ಲ, ತಹಸೀಲ್ದಾರ್ ಹಾಕಿಲ್ಲ. ಆದರೆ ಕೊಟ್ಬಿಟ್ರು, ಸರ್ಟಿಫಿಕೇಟ್ ಬಂತು. ಬಂದಾದ್ಮೇಲೆ 2010ರವರೆಗೂ ಅದನ್ನು ಮುಟ್ಟೋದಿಲ್ಲ. 10-11ರಲ್ಲಿ ತನ್ನ ತಂಗಿಗೆ ಕುಂಕುಮಕ್ಕೆ, ಅರಿಶಿಣ ಕುಂಕುಮಕ್ಕೆ ಅಂತ ಅಲ್ಲಿ ಗಿಫ್ಟ್ ಕೊಡ್ತಾರೆ. ಆಕೆ ಏನ್ ಮಾಡ್ತಾರೆ, ಕನ್ವರ್ಷನ್ ಆಗಿರೋ ಲ್ಯಾಂಡ್ ಅಂತ ಅವ್ರಿಗೂ ಗೊತ್ತಿಲ್ಲ, ಒಂದು ಲೆಟರ್ ಕೊಡ್ತಾರೆ. ಪಾಪ ಆಕೆ ನೋಡಿ, ಅವ್ರು ನಮ್ಮ ಅಕ್ಕ, ನಾವು ಅವ್ರ ಬಗ್ಗೆ ಅಪಾತ್ಯ ಮಾಡಿ, ಆಕೆದು ಇದರಲ್ಲಿ ಏನು ತಪ್ಪಿಲ್ಲ, ಆಕೆ ಹೋಗೇ ಇಲ್ಲ, ಎಲ್ಲ ಮಾಡಿರೋರು ಥರ್ಡ್ ಪಾರ್ಟಿಗಳೇ ಬೇಕಾದರು.
ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಲೆಟರ್ ಕೊಡ್ತಾರೆ, ಇದು ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ, ನಮಗೆ ಬೇರೆ ಲ್ಯಾಂಡೇ ಇಲ್ಲ, ದಯವಿಟ್ಟು ಇದನ್ನು ಬಿಟ್ಕೊಡಿ. ಬಿಟ್ಕೊಡಲ್ಲ. ಅದಕ್ಕೆ 16-17ರಲ್ಲಿ ಇನ್ನೊಂದು ಲೆಟರ್ ಕೊಡ್ತಾರೆ, ಹೋಗ್ಲಿ ನಮಗೆ 50-50 ರೇಷಿಯೋ ಮೇಲೆ ಸೈಟ್ ಕೊಡಿ, ನೀವು 50% ಇಟ್ಕೊಳ್ಳಿ, ನಮ್ಗೆ 50% ಕೊಡಿ ಅಂತ ಲೆಟರ್ ಕೊಡ್ತಾರೆ. ಕೊಡಕ್ ಬರಲ್ಲ, ಯಾಕಂದ್ರೆ ಇವ್ರ ಲ್ಯಾಂಡ್ ಅಲ್ಲ. 4 ಸಾರಿ ಮೀಟಿಂಗ್ ಅಲ್ಲಿ ಅದು ಇಡ್ತಾರೆ, 4 ಸಾರಿನೂ ಫೇಲ್ ಆಗತ್ತೆ, ಒಪ್ಪದಿಲ್ಲ ಕಮಿಟಿ. ಆವಾಗ ಏನ್ ಮಾಡ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ ಇವರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ, ಒತ್ತಡ ತಂದು ಅಧ್ಯಕ್ಷರನ್ನ ಧ್ರುವ ಕುಮಾರ್ ಅಂತ ಇವ್ರಿಗೆ ಬೇಕಾದವರನ್ನ ಅಧ್ಯಕ್ಷರು ಮಾಡ್ಕೊಳ್ತಾರೆ. ಮಾಡಿ ಅವ್ರ ಮೂಲಕ ರೆಸೊಲ್ಯೂಷನ್ ಆಗ್ಬಿಡುತ್ತೆ, ಕೊಡ್ಬೋದು ಅಂತ ಮಾಡಿಸ್ಬಿಡ್ತಾರೆ. ಮಾಡಿಸಿದ ಮೇಲೆ ಈಗ ಇವ್ರ ಅಧಿಕಾರ ಕಳ್ಕೊಂಡ್ಬಿಡ್ತಾರೆ. ಈಗೇನಾದ್ರೂ ನಾವು ಮಾಡಕ್ ಹೋದ್ರೆ ಇದಾಗ್ಬಿಡುತ್ತೆ, ಸದ್ಯಕ್ಕೆ ಬಿಟ್ಬಿಡೋಣ ಅಂತೇಳಿ 20ರವರೆಗೂ ಮಾತಾಡೋದಿಲ್ಲ. ರೆಸೊಲ್ಯೂಷನ್ ಆಗಿರೋದನ್ನ ಅವರೇ ಹಾಕಿದ್ದ ಆಫೀಸರ್ಗಳಿರ್ತಾರಲ್ಲ ಅವರ ಮೂಲಕ ತಿರುಗಿ ಏನ್ ಮಾಡ್ತಾರೆ, ಆ 14 ಸೈಟ್ಗಳನ್ನು ತಗೋತಾರೆ. ಇದು DC ಈಸ್ ಎ ಮೆಂಬರ್. DC ಗೊತ್ತಾಗಿದ ತಕ್ಷಣ 17 ಸಾರಿ ಲೆಟರ್ ಬರೆದಿದ್ದಾರೆ, ಇದು ತಪ್ಪು, ಇದನ್ನ ಆದ್ರೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ, ದಯವಿಟ್ಟು ಇದನ್ನು ಮಾಡಬೇಡಿ ಅಂತ. ಒಂದ್ ನಿಮಿಷ ಸ್ಟೋರಿ ಹೇಳ್ಬಿಡ್ತೀನಿ, ಎಲ್ಲರಿಗೂ ಗೊತ್ತಾಗ್ಬಿಡ್ತೀನಿ. ಅದಾದ್ಮೇಲೆ ಏನಾಗುತ್ತೆ, ಅವ್ರು ಮಾಡಿದ್ರೆ ಗೊತ್ತಾಗಿದ್ದಕ್ಕೆ ಇಮ್ಮಿಡಿಯೇಟ್ಲಿ ಅವ್ರನ್ನ ವರ್ಗಾವಣೆ ಮಾಡಿಬಿಡ್ತಾರೆ. ಇಷ್ಟಾದ ತಕ್ಷಣನೇ H. ವಿಶ್ವನಾಥ್ ಅವರು ಒಂದು ಸೈಟಿನ ವಿಷಯ ಬಂದಾಗ, ನನ್ನ ಹೆಂಡ್ತಿಗೆ ಬೇರೆ ನ್ಯಾಯ, ನಿಮ್ಮ ಹೆಂಡ್ತಿಗೆ ಬೇರೆ ನ್ಯಾಯನೇನ್ರಿ ಅಂತೇಳಿ ಅವರು ಈಚೆ ತರ್ತಾರೆ. ಆ ನಮ್ಮ ಶ್ರೀವತ್ಸ ಅಂತೇಳಿ MLA ಇದ್ದಾರೆ, ಅವರು ಪೂರ್ತಿ ಅದನ್ನು ಬೆರಾಡಿ ಹೊರಗಡೆಗೆ ಹಾಕ್ಬಿಡ್ತಾರೆ. ಹಾಕಿದ ಮೇಲೆ ಈಚೆಗೆ ಬರ್ತದಲ್ಲ, ಆಗೇನು ಮಾಡ್ತಾರೆ, ಸುರೇಶ್ ಅವರು ಅರ್ಬನ್ ಮಿನಿಸ್ಟ್ರು ಹೆಲಿಕಾಪ್ಟರ್ಲ್ಲಿ ಒಂದೇ ದಿನ ಹೋಗಿ ಎಲ್ಲ ಫೈಲ್ಗಳನ್ನ ಒತ್ತಾಕೊಂಡ್ಬಿಡ್ತಾರೆ. ಈಗ ಅಲ್ಲಿ ಫೈಲ್ಗಳಿಲ್ಲ. ಇದಾದ ಮೇಲೇನೆ ಇದೆಲ್ಲ ಈಗ ಈಚೆಗೆ ಬರ್ತಾರೆ. ಕಾಂಗ್ರೆಸ್ನವರ ಆರೋಪ ಏನಂದ್ರೆ, ಬಿಜೆಪಿ ಅಧಿಕಾರದ ಅವಧಿ ಇದ್ದಾಗ ಅದು ಬಸವರಾಜ ಬೊಮ್ಮಾಯಿ CM ಇದ್ದಾಗ ಸೈಟ್ ಅಲಾಟ್ಮೆಂಟ್ ಆಗುತ್ತೆ. ಇದು ಈ ಕಾಂಗ್ರೆಸ್ನವರ ಆರೋಪ. ಇದು ನಮಗೆ ಸೈಟ್ ಕೊಟ್ಟಿದ್ದು ಬಿಜೆಪಿನೇ. ಹಂಗಂದ್ರೆ ಬಿಜೆಪಿ ಅವ್ರು ಹೇಳಿ ನಮಗೆ ಅವರು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅಂತ ಮೊದಲು ಬಿಜೆಪಿ ಒಪ್ಕೊಂಡ್ಬಿಟ್ಟಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಕೇಳಿ, ಇಲ್ಲಿ ರೆಸೊಲ್ಯೂಷನ್ ಆಗಿತ್ತು ಯಾವಾಗ ಪ್ರಶ್ನೆ 16-17 ಆಗಿರೋದು. 50-50 ರೇಷಿಯೋ ಅಂತ ಇದು ಸರ್ಕಾರದಲ್ಲಿ ಆದೇಶ ಇಲ್ಲ, ಇದು ಮೂಡಾದಲ್ಲಿ ಮಾತ್ರ ಆದೇಶ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯಾರು ಅಧಿಕಾರ ಕೊಟ್ಟರು? ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಆಗಬೇಕಾಗಿತ್ತು. ಹೋಗ್ಲಿ, ಈ 14 ಸೈಟ್ ಕೊಟ್ರಲ್ಲ, ಇದು ಕ್ಯಾಬಿನೆಟ್ಗೆ ಬಂದು ತೀರ್ಮಾನ ಆಗಬೇಕಾಗಿತ್ತು. ಆಗಿದೆಯಾ ಎಲ್ಲಾದರೂ? ಇಲ್ಲ. ಇದೆಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮಾಡಿಸ್ಕೊಂಡಿರೋದೇ ಹೊರತು ಇವರು ಕ್ಯಾಬಿನೆಟ್ ಡಿಸಿಷನ್ ಆದರೆ ಇಟ್ ಈಸ್ ಎ ಫಾಲ್ಟ್ ಆಫ್ ಎ ಬಿಜೆಪಿ ಗವರ್ಮೆಂಟ್. ಅಲ್ಲಗ್ರಿ, ಇದು ಡಿಸಿಷನ್ ಅಲ್ಲಿ ಆಗಿಲ್ಲ, ಇದು ಅಲ್ಲೆಲ್ಲೇ ತೀರ್ಮಾನ ಆಗಿರೋದ್ರಿಂದ ಇದಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಇದು ಕಳ್ಳತನದ ಕೇಸ್. ಇದು ಅವ್ರನ್ನೇ ಕೇಳಬೇಕು ಪಾಪ. ಅವ್ರನ್ನ ನಾನು ದೂಷಣೆ ಮಾಡೋದಿಲ್ಲ, ಯಾಕಂದ್ರೆ ಅವ್ರ ಹೆಸರಿನಲ್ಲಿ ಇಷ್ಟು ಬೇರೆಯವ್ರು ಮಾಡಿದಾರ ಅಂತ. ನಾನು ಆಗ್ಲೇ ಒಂದು ಹೆಸರು ಹೇಳಿದೆ, ಬೇಡ, ನಾನು ಹೆಸರು ಹೇಳಿಲ್ಲ. ನೀವು ಹೆಸರು ಹೇಳಿದ್ರು